ಕಾರ್ಯದರ್ಶಿ ಅಂತ ಮನೋಜ್ ಜೈನ್ ಅವರು, ಮೈನರ್ಸ್ ಡೈರೆಕ್ಟರ್ ಆಗಿರುವಂತ ಯಾಸ್ಮಿನ್ ವಾಲಿಕರ್ ಅವರು, ಅದೇ ರೀತಿ ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ನಿಗಮದ ಅಧ್ಯಕ್ಷ ಆಗಿರುವಂತ ಸಮೇತ ಅಂತ ನಾಗೇಂದ್ರ ಅವರು, ಈ ರೀತಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಇದ್ದಾರೆ. ಸೆಪ್ಟೆಂಬರ್ 26ರಿಂದ 4 ದಿವಸ 5, 26, 27, 28, 29, 30 5 ದಿವಸ ಕಾಲ ಕೇಂದ್ರ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಅಂಡ್ ರಾಜ್ಯ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಜೊತೆಯಾಗಿ ಸೇರಿಕೊಂಡು ಲೋಕ ಸಂವರ್ಧನ್ ಪರ್ವ 2026 ಇದಕ್ಕೆ ನಾವು ಕನ್ನಡದಲ್ಲಿ ಒಂದು ಕ್ಯಾಪ್ಷನ್ ಕೊಡ್ತೇವೆ. ಮತ್ತೆ ಇದು ಒಂದು ನಮ್ಮ SSG ಗ್ರೂಪ್ ಏನಿದೆಯಾ, ಒಂದು ನ್ಯಾಷನಲ್ ವೈಡ್ ಎಕ್ಸಿಬಿಷನ್ ಮತ್ತು ಪ್ಯಾನಲ್ ಡಿಸ್ಕಷನ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಇರುವಂತದ್ದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಿಮ್ಗೆ ಪ್ರಿಯವಾದ ಫುಡ್ ಫೆಸ್ಟಿವಲ್ ಅಂತ ಫುಡ್ ವ್ಯವಸ್ಥೆ ಕೂಡ ಇರುವಂತದ್ದು. ಇದು ಮಿಕ್ಸ್ಚರ್ ಆಫ್ ಕಲ್ಚರ್ ಅಂಡ್ ಟ್ರೆಡಿಷನ್, ಪರಸ್ಪರ ಸಂಸ್ಕೃತಿ ಮತ್ತು ಪರಂಪರೆ ಕರಕುಶಲಗಳನ್ನು ನಾವು ಅದನ್ನು ಆಚರಿಸುವ, ಅದನ್ನು ಮಾಡುವವರಿಗೆ ಅವಕಾಶ ಕೊಟ್ಟು ಅದನ್ನು ಪರಸ್ಪರ ಒಬ್ಬರಿಗೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ನೆಟ್ವರ್ಕಿಂಗ್ ಪ್ರೋಗ್ರಾಮ್. ರಾಷ್ಟ್ರ ಮಟ್ಟದ ಕರಕುಶಲ ಎಕ್ಸಿಬಿಷನ್ ಅಂಡ್ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. 26ನೇ ತಾರೀಕು ಬೆಳಿಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಕೇಂದ್ರದ ಮೈನಾರಿಟಿ ಮಿನಿಸ್ಟರ್ ಆಗಿರುವಂತಹ ಕಿರಣ್ ರಿಜಿಜು ಅವರು ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ ಜೀವ ಅವರು, ರಾಜ್ಯದ ಸಚಿವರಾಗಿರುವಂತಹ KJ ಜಾರ್ಜ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಮತ್ತು ಇನ್ನಿತರ ನಮ್ಮ ಶಾಸಕ ಮಿತ್ರರು ಕೂಡ ಇದರಲ್ಲೂ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 5 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಬಹುಶಃ ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನ ತ್ರಿಪುರ ವಾಸಿನಿ ಈ ಕ್ಯಾಂಪಸ್ ನಲ್ಲಿ ಇವತ್ತು ನಡೆಯಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೂಡ ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಬಂದು ಇಲ್ಲಿ ಈ ದೇಶದ ಮತ್ತು ರಾಜ್ಯದ ವಿವಿಧ ಪ್ರದೇಶದ